ಭಯಕ್ಕೆ ಮದ್ದಾಗಬಹುದು. ಆದರೆ ಕ್ಯಾನ್ಸರ್ಗೆ ಚಿಕಿತ್ಸೆ ಇಲ್ಲ. ವಿಳಂಬವೇ ಕುತ್ತು. ಜಾಗೃತರಾಗಿ ಕ್ಯಾನ್ಸರ್ ತಪಾಸಣೆ ಮಾಡಿಸಿ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. 0812267300. ನಂಜಪ್ಪ ಹಾಸ್ಪಿಟಲ್ಸ್, ಮಾಕನೂರು ಬಸಪ್ಪ ರಸ್ತೆ, ದಾವಣಗೆರೆ. 081922601111. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ಶಿವಮೊಗ್ಗ ನಗರದ ಹೊರವಲಯದ ಬೈಪಾಸ್ ರಸ್ತೆಯಲ್ಲಿರುವ ಶಾಹಿನ್ ಎಲೆಕ್ಟ್ರಿಕ್ ವರ್ಕ್ಸ್ ಬ್ಯಾಟರಿ ಅಂಗಡಿಗೆ ಇಂದು ಬೆಳಗ್ಗೆ ಭಾರೀ ಅಗ್ನಿ ಅವಘಡ ಸಂಭವಿಸಿ ಅಂಗಡಿ ಸಂಪೂರ್ಣವಾಗಿ ಕರಕಲಾಗಿದೆ. ಬೆಂಕಿಯ ತೀವ್ರತೆಯಿಂದ ಅಂಗಡಿಯಲ್ಲಿದ್ದ ಎಲೆಕ್ಟ್ರಿಕ್ ಬ್ಯಾಟರಿ ಸಾಮಗ್ರಿಗಳು ಸಂಪೂರ್ಣವಾಗಿ ನಾಶವಾಗಿವೆ. ಶಾಹಿನ್ ಆಟೋ ಎಲೆಕ್ಟ್ರಿಕ್ ವರ್ಕ್ಶಾಪ್ನ ಹಿಂದೆ ಇರುವ ಕಾರಿನ ಗ್ಯಾರೇಜ್ನಲ್ಲಿ ಬೆಂಕಿ ಕಾಣಿಸಿಕೊಂಡು ನಂತರ ಶಾಹಿನ್ ಆಟೋ ಎಲೆಕ್ಟ್ರಿಕ್ ವರ್ಕ್ಶಾಪ್ಗೂ ಹಬ್ಬಿ ಶಾಪ್ನಲ್ಲಿದ್ದ ಬ್ಯಾಟರಿ, ಆಟೋ ಎಲೆಕ್ಟ್ರಿಕ್ ಸಾಮಗ್ರಿಗಳು ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಸುಮಾರು 6 ರಿಂದ 7 ಲಕ್ಷ ರೂಪಾಯಿಗಳವರೆಗೆ ಬ್ಯಾಟರಿ, ಎಲೆಕ್ಟ್ರಿಕ್ ಸಾಮಗ್ರಿಗಳು ಅಗ್ನಿಗೆ ಆಹುತಿಯಾಗಿದೆ ಎಂದು ಶಾಹಿನ್ ಆಟೋ ಎಲೆಕ್ಟ್ರಿಕ್ ವರ್ಕ್ಶಾಪ್ನ ಪಾಲುದಾರ ಶಿವಕುಮಾರ್ ತಿಳಿಸಿದ್ದಾರೆ. ಅವರು ಲಾಸ್ ಆಗಿದೆ, ಪಾಪ ಅವ್ರು ಲಾಸ್ ಆಗಿದೆ. ಜೀವನ ಮಾಡ್ತಿದ್ದವ್ರು ಡೈಲಿ ಬರೋರು ಪಾಪ ಏನು ಜೀವನ ಮಾಡ್ತಾರೋ ಇರತ್ತಪ್ಪ. ಕರೆಂಟ್ ಕಟ್ ಮಾಡಿದ್ರು ಹೋಗಲ್ಲ. कैब नहीं तगड़ा चाहिए नहीं, यहाँ पे खुला था थे पूरा भूख लगी इधर नहीं फैली उधर नहीं फैली. ಈ ಘಟನೆ ಸಂಬಂಧ ತುಂಗಾನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಅವಘಡಕ್ಕೆ ನಿಖರ ಕಾರಣ ಏನೆಂಬುದು ಪೊಲೀಸರು ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಒಂದು ಸಣ್ಣ ಬ್ರೇಕ್ನ ನಂತರ ಅಗ್ನಿಗೆ ತುತ್ತಾದ ಬ್ಯಾಟರಿ ಅಂಗಡಿ ಪಾಲುದಾರ ಶಿವಕುಮಾರ್ ಘಟನೆ ಬಗ್ಗೆ ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. Looking for a little joy in every bite? Dairy Fresh Ice Creams brings you 50+ natural flavors with no added colors and the real taste of fresh fruits. Made with goodness from the Malenadu region. Dairy Fresh Ice Creams, a little joy for all. ಬೆಳಗ್ಗೆ ಒಂದು 8 ಗಂಟೆಗೆ ಅಂಗಡಿ ತೆಗೋಣಂತ ಬಂದ್ವಿ ಸರ್. ಅಂಗಡಿ ತೆಗಿಯೋ ಟೈಮಿಗೆ ಫುಲ್ ಬೆಂಕಿ ಹತ್ತಿತ್ತು. ಪಕ್ಕದ ಅಂಗಡಿ ತೆಗ್ದ್ವಿ ನಾವು. ಅಂಗಡಿ ತೆಗೆದು ನಮ್ಮ ಅಂಗಡಿಗೂ ಬೆಂಕಿ ಕಾವು ತಾಗಿತ್ತು. ತೆಗ್ದು ನೋಡಿದ್ರೆ ಪೂರಾ ಸುಡ್ತಾ ಇತ್ತು. ಮತ್ತು ಜಲ್ದಿ ಫೈರ್ ಇಂಜನ್ಗೆ ಫೋನ್ ಮಾಡಿದ್ವಿ. ಫೈರ್ ಇಂಜನ್ ಬರೋದು ಸ್ವಲ್ಪ ಲೇಟ್ ಆಯಿತು. ನಾವು ಅದು ಇದು ತೆಗಿಯೋದಾಗ ಫುಲ್ ಬೆಂಕಿ ಹತ್ಬಿಟ್ಟು ಸರ್, ಏನು ಮಾಡೋಕ್ಕಾಗಿಲ್ಲ. ಆಮೇಲೆ ಬಂತು ಫೈರ್ ಇಂಜನ್, ಮತ್ತು ಪಕ್ಕದ ಅಂಗಡಿಗೆ ಫುಲ್ ಆರ್ಸೋ ತನಕ ಮತ್ತು ಇದು ಫುಲ್ ಸುಟ್ಟಿ ಕರ್ಗೋಗ್ಬಿಟ್ಟಿದೆ ಸರ್. ಬ್ಯಾಟ್ರಿ, ವೈರು, ಸ್ಟಾರ್ಟು, ಡೈನಮಾ ಪೂರಾ ಕರ್ಗೋಗ್ಬಿಟ್ಟಿದೆ ಸರ್. ಚಾರ್ಜ್ ಮಾಡೋದು, ಮಿಷಿನ್ ಹಿಡಿದು ಕೆಲಸ ಮಾಡೋದು ಎಲ್ಲ ವಸ್ತು ಎಲ್ಲ ಪೂರಾ ಕರ್ಗೋಗ್ಬಿಟ್ಟು ಸರ್. ಒಂದು 6-7 ಲಕ್ಷ ರೂಪಾಯಿ ಲಾಸ್ ಆಗಿದೆ ಸರ್ ನಮಗೆ. ಇದು ಬ್ಯಾಟ್ರಿ ಅಂಗಡಿ ಸರ್, ಎಲೆಕ್ಟ್ರಿಕಲ್, ಆಟೋ ಎಲೆಕ್ಟ್ರಿಕಲ್ ಸರ್ ಇದು. ಬೆಳಗ್ಗೆ ನಾವು 8:30ಗೆ ಬಂದ್ವಿ ಸರ್. 8:30ಗೆ ಬಂದ್ವಿ. ಅಂಗಡಿ ಈ ಥರ ಅಂಗಡಿ ಮಾಮೂಲಿ 8:30 ಬಂದು ತೆಗೆಯೋದು ನಾವು. ತೆಗಿಯೋ ಟೈಮಿಗೆ ಈ ಥರ ಬೆಂಕಿ ಅವಳ ಹೋಗಿದೆ. ಇದು ಬೆಂಕಿ ತೆಗ್ದು ಫುಲ್ ಬೆಂಕಿ ಹತ್ಕೊಂಡ್ಬಿಟ್ಟಿದೆ. ಏನು ಮಾಡೋಕ್ಕೆ ಇಲ್ಲ. ಅಕ್ಕಪಕ್ಕ ನೀರು ಇಲ್ಲ. ಫೈರ್ ಇಂಜನ್ ಫೋನ್ ಮಾಡಿದೆ, ಅವ್ರು ಬಂದಿದ್ದೆ 9 ಕಾಲಿಗೆ ಫೈರ್ ಇಂಜನ್ ಬಂದರು. ಪಕ್ಕದ ಅಂಗಡಿಗೆ ಆರಿಸಿ ಮತ್ತೊಂದು ಗಾಡಿ ಬರೋದಂಗ ಫುಲ್ ಕರ್ಗೋಗ್ಬಿಟ್ಟು ಸರ್ ನಮ್ಮ ಅಂಗಡಿ. ಏನು ಮಾಡೋಕ್ಕೆ ಬಂದಿಲ್ಲ ಸರ್. ಏನೆಲ್ಲ ಇನ್ಸ್ಟ್ರೂಮೆಂಟ್ ಸರ್ ಬ್ಯಾಟ್ರಿ, ವೈರಿಂಗು, ಸ್ಟಾರ್ಟು, ಡೈನಮಾ
ಪ್ರತಿಯೊಂದು ಪಾರ್ಟಿಗಳು ಕಸ್ಟಮರ್ಸ್ ಭಾಳ ಐತೆ ಸರ್, ಐಟಮ್ ಎಲ್ಲ ಹೋಗ್ಬಿಟ್ಟಿದೆ ಸರ್, ಎಲ್ಲ ಕರ್ಗೋಗ್ಬಿಟ್ಟಿದೆ ಸರ್, ಎಲ್ಲ ಪ್ರತಿಯೊಂದು ಹೋಗಿದೆ ಸರ್. ಒಂದು 6-7 ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀವಿ ಸರ್. ಬೆಳಗ್ಗೆ ಬಂದು ಎಲ್ಲ ಬರ್ಸ್ಕೊಂಡು ಹೋಗಿದ್ದಾರೆ ಸರ್. ಫೈರ್ ಡಿಪಾರ್ಟ್ಮೆಂಟು KV ಎಲ್ಲ ಬಂದು ಹೋಗಿದ್ದಾರೆ. ಸ್ವಲ್ಪ ನೀವೇ ಸ್ವಲ್ಪ ಇದು ಮಾಡ್ಕೊಡ್ಬೇಕು ಸರ್. ಬೇರೆ ಅಂದರೆ ಐಟಮ್ ಕಸ್ಟಮರ್ದು ಐಟಮ್ ಭಾಳ ಹೋಗಿದೆ ಸರ್. ಮತ್ತು ಸಾಮಾನುಗಳು ಇಟ್ಟಿದೆ ಸರ್, ಹೊಸ ಸಾಮಾನೆಲ್ಲ ಕರ್ಗೋಗಿದೆ ಸರ್, ಸುಟ್ಟೋಗಿದೆ ಸರ್. ಎಲೆಕ್ಟ್ರಿಕಲ್ ಪೂರ ಸುಟ್ಟೋಗಿದೆ ಸರ್. ಎಲೆಕ್ಟ್ರಿಕಲ್ ಐಟಮ್ ಪೂರ ಸುಟ್ಟೋಗಿದೆ ಸರ್. ಏನಿಗೂ ಬರೋಲ್ಲ ಸರ್. ಡೈಲಿ ದುಡ್ಕೊಂಡು ತಿನ್ನೋದು ಸರ್, ಏನಾರ ಒಂದು ಪರಿಹಾರ ಮಾಡಿಕೊಡಿ.